Manipulation doesn't always come in the face of cruelty. It sometimes arrives even in the face of kindness. ಎಷ್ಟು ಸರಿ ಏನಾಗುತ್ತೆ, ಕೆಲವರು ನಮ್ಮ ಜೊತೆ ತುಂಬ ಕೈಂಡಾಗಿ ಬಿಹೇವ್ ಮಾಡ್ತಿರ್ತಾರೆ, ಮಾತಾಡ್ತಿರ್ತಾರೆ, ಬಟ್ ಡೀಪ್ ಡೌನ್ ರಿಲೇಷನ್ಶಿಪ್ನಲ್ಲಿ, ಆ ಒಂದು ಯಾವ ರಿಲೇಷನ್ಶಿಪ್ನಲ್ಲಿ ಕಮ್ಯುನಿಕೇಷನ್ ನಡೀತಿರುತ್ತೆ ಅಲ್ಲಿ ಒಂದು ಕ್ಲಾರಿಟಿ ಇರಲ್ಲ, ಒಂದು ಕ್ಲೆನ್ಸಿನೆಸ್ ಮನಸ್ಸಿಗೆ ಫೀಲ್ ಆಗ್ತಿರಲ್ಲ, ಕಂಟೆಂಟೆಡ್ ಆಗಿರಲ್ಲ, ಕಂಫರ್ಟಬಲ್ ಆಗಿರಲ್ಲ, ಓವರಲ್ ಆಗಿ ಅಲ್ಲಿ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿರಲ್ಲ. ಬಟ್ ಡಿಸ್ಪೈಟ್ ಆಲ್ ದ್ಯಾಟ್ ಈ ಮ್ಯಾನಿಪುಲೇಷನ್ ಯಾವ ಥರ ಹೊರಗಡೆ ಬರ್ತಿರುತ್ತೆ ಅಂತಂದರೆ ಒಂದು ಕೈಂಡ್ನೆಸ್ ಮೂಲಕ ಬರ್ತಿರುತ್ತೆ. ಇಟ್ ಇಸ್ ಸಮಥಿಂಗ್ ಲೈಕ್, ಸಿ ಯು ಹ್ಯಾವ್ ದ ಪ್ರಾಬ್ಲಮ್ ಆರ್ ಯು ಆರ್ ದ ಪ್ರಾಬ್ಲಮ್, ಬಟ್ ಸ್ಟಿಲ್ ಐ ಆಮ್ ಟ್ರೈಂಗ್ ಟು ಬಿ ನೈಸ್ ಟು ಯು. I'm trying to speak to you very nice and I'm trying to do good things to you, or maybe I'm behaving very nice to you. It is ನಿನ್ನ ಕಡೆಯಿಂದ ನಿನಗೆ ಬಾಧ್ಯತೆ, ನಿನ್ನ ಋಣ ಬಾಧ್ಯತೆ ಉಳ್ಕೊಳ್ಳುತ್ತೆ ಚೆನ್ನಾಗಿ ನಡ್ಕೋಬೇಕು ಅಂತ. ಇಟ್ ಇಸ್ ಸಮಥಿಂಗ್ ಲೈಕ್ ಇಂಡೆಟೆಡ್ನೆಸ್. ನಿನ್ನ ಕಡೆಯಿಂದ ನೀನು ಪ್ರಾಬ್ಲಮ್ ಏನಿದೆ ಅಂತ ಸಾರ್ಟ್ ಮಾಡಿಕೊಂಡು ನೀನು ನನ್ನ ಜೊತೆ ಚೆನ್ನಾಗಿ ನಡ್ಕೋಬೇಕು. ಇಟ್ ಈಸ್ ಅ ಸ್ಟ್ರಾಂಗ್ ಫಾರ್ಮ್ ಆಫ್ ಮ್ಯಾನಿಪುಲೇಷನ್, ಅ ವೆರಿ ಸ್ಟ್ರಾಂಗ್ ಫಾರ್ಮ್ ಆಫ್ ಮ್ಯಾನಿಪುಲೇಷನ್ ವಿಚ್ ಕಮ್ಸ್ ಇನ್ ದ ಫಾರ್ಮ್ ಆಫ್ ಕೈಂಡ್ನೆಸ್. ಯಾವ ಕೈಂಡ್ನೆಸ್ಸು ಮನಸ್ಸಿಗೆ ಒಂದು ಶಾಂತಿನ ಕೊಡಲ್ಲ, ಒಂದು ಸಮಾಧಾನನ ಕೊಡಲ್ಲ, ಒಳಗಡೆ ಒಂಥರ ಫ್ರಸ್ಟ್ರೇಷನ್ನ ಕ್ರಿಯೇಟ್ ಮಾಡ್ತಿರುತ್ತೆ, ಒಂದು ಡಿಸ್ಟರ್ಬೆನ್ಸ್ನ ಕ್ರಿಯೇಟ್ ಮಾಡ್ತಿರುತ್ತೆ, ಒಂಥರ ಇನ್ನರ್ ಕಾನ್ಫ್ಲಿಕ್ಟ್ನ ಕ್ರಿಯೇಟ್ ಮಾಡ್ತಿರುತ್ತೆ. ಅದು ಟ್ರೂ ಕೈಂಡ್ನೆಸ್ ಅಲ್ಲ, ಅಥವಾ ಟ್ರೂ ಎಮೋಷ್ನಲ್ ಸಪೋರ್ಟ್ ಅಲ್ಲ. ಟೈಮ್ ಬೀಯಿಂಗ್ಗೆ ಎಮೋಷ್ನಲ್ ಸಪೋರ್ಟ್ ತೋರಿಸೋ ಥರ ಅಥವಾ ಕೈಂಡ್ನೆಸ್ನ ತೋರಿಸೋ ಥರ ಮಾಡಿ ಅದು ನಮ್ಮಲ್ಲಿ ಒಂದು ಡಿಸ್ಟರ್ಬೆನ್ಸ್ನ ಕ್ರಿಯೇಟ್ ಮಾಡ್ತಿದೆ ಅಂದರೆ ಇಟ್ಸ್ ಅ ಬಿಗ್ ರೆಡ್ ಫ್ಲ್ಯಾಗ್. ಏನು ಮಾಡ್ಬೋದು ಆ ಟೈಮ್ನಲ್ಲಿ? ಒಂದು, ಇಫ್ ಯು ಆರ್ ಗೆಟಿಂಗ್ ಎಕ್ಸ್ಪೋಸ್ ಟು ಸಚ್ ಥಿಂಗ್ಸ್ ಇನಿಷಿಯಲಿ ಆದರೆ, ಟಿಲ್ ಯು ರೆಕಗ್ನೈಸ್ ದಟ್ ಪ್ಯಾಟರ್ನ್, ಆ ಪ್ಯಾಟರ್ನ ಐಡೆಂಟಿಫೈ ಮಾಡೋವರೆಗೂ, ಸ್ಟೆಬಿಲೈಸ್ ಆಗೋವರೆಗೂ ಸ್ವಲ್ಪ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೋಬೇಕು. ಆ ಡಿಸ್ಟೆನ್ಸ್ನ ಕ್ರಿಯೇಟ್ ಮಾಡ್ಕೊಂಡಾಗ ಈ ಪ್ಯಾಟ್ರನ್ನು ಒಂದು 2-3 ಸರ್ತಿ ರೆಕಗ್ನೈಸ್ ಆಗುತ್ತೆ, ಮತ್ತು ನಮಗೆ ನಾವು ಅದನ್ನು ರಿವೈರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್. ಸೊ ಬಿಕಾಸ್ ಪ್ರಾಬ್ಲಮ್ ನಂದ ಅಥವಾ ಪ್ರಾಬ್ಲಮ್ ನಿಂದು ಅಂತ ಹೇಳಿ ಅಲ್ಲಿ ಆ ಫ್ರಸ್ಟ್ರೇಷನ್ ಕ್ರಿಯೇಟ್ ಆಗ್ತಾ ಇದೆಯಾ, ಆ ಡಿಸ್ಟ್ರೆಸ್ಸು ಅಥವಾ ಅನ್ಕಂಫರ್ಟಬಲ್ನೆಸ್ ಕ್ರಿಯೇಟ್ ಆಗ್ತಾ ಇದೆಯಾ ಅಂತ ವ್ಯಾಲಿಡೇಟ್ ಮಾಡ್ಕೊಳ್ಳೋದಕ್ಕೆ, ಸೆಲ್ಫ್ ವ್ಯಾಲಿಡೇಷನ್ಗೆ ಸ್ವಲ್ಪ ಟೈಮ್ ಸಿಗುತ್ತೆ ಡಿಸ್ಟೆಂಟ್ ಮಾಡ್ಕೊಂಡಾಗ. ಒನ್ಸ್ ವಿ ಬಿಕಮ್ ಸ್ಟೆಬಿಲೈಸ್, ದೆರ್ ಆರ್ 2 ಆಪ್ಷನ್ಸ್. ಒಂದು, ಇಫ್ ಯು ಆರ್ ವೆರಿ ಸ್ಟ್ರಾಂಗ್ ಪರ್ಸನ್ ಏನು ಮಾಡ್ಬೋದು ಅಂತಂದರೆ ಕಂಪ್ಲೀಟ್ಲಿ ಟಾಂಟಿಂಗ್ ಮೆಥಡ್. ಇಟ್ ಈಸ್ ಸಮಥಿಂಗ್ ಲೈಕ್ ಟ್ರೂಲಿ ಬಿಕಮ್ ಎಕ್ಸ್ಟ್ರಾ ಕೈಂಡ್. ಲೈಕ್ ಊಟ ಮಾಡಿದ್ರಾ, ಊಟ ಮಾಡು ಅಂತ ಹೇಳೋದಾದರೆ, ಆಯಿತು ನಂದಾಯಿತು, ನೀವು ಊಟ ಮಾಡಿದ್ರೆ ನೀವು ಸ್ವಲ್ಪ ಜಾಸ್ತಿ ತುಪ್ಪ ಹಾಕೊಂಡು ಊಟ ಮಾಡಿ. ಇಟ್ಸ್ ಕೈಂಡ್ ಆಫ್ ಟಾಂಟಿಂಗ್ ಮೆಥಡ್. ಅದನ್ನೊಂದನ್ನು ಟ್ರೈ ಮಾಡ್ಬೋದು. ಬಟ್ ಜೆನ್ಯೂನ್ ಆಗಿ ಒಂದು ಮನುಷ್ಯನಾಗಿ ಬೆಳಿಬೇಕು ಅನ್ನೋ ಸೀರಿಯಸ್ನೆಸ್ ಇದ್ದರೆ, ಅಥವಾ ಸೀರಿಯಸ್ನೆಸ್ ಆ ರಿಲೇಷನ್ಶಿಪ್ನಲ್ಲಿ ಇದೆ, ಪ್ರಯತ್ನ ಪಟ್ಟರೆ ಆ ಎರಡೂ ಕಡೆಯಿಂದನೂ ಏನಾದರೂ ಬದಲಾವಣೆ ಆಗ್ಬೋದು ಅನ್ನೋಂಥ ಕಡೆ ಇದ್ದರೆ, ರೈಸ್ ದ ಇಶ್ಯೂ, ಟಾಕ್ ಅಬೌಟ್ ಇಟ್. ಸಿ, ದೆರ್ ಆರ್ ಸೋ ಮೆನಿ ಥಿಂಗ್ಸ್ ವಿಚ್ ರಿಕ್ವೈರ್ಸ್ ಕ್ಲಾರಿಟಿ ಬೇಕು, ಕಂಟೆಂಟ್ನೆಸ್ ಬೇಕು, ಕಮಿಟ್ಮೆಂಟ್ ಬೇಕು, ಆ ಕಂಫರ್ಟಬಲ್ನೆಸ್ ಯಾಕೆ ಆಗ್ತಾ ಇಲ್ಲ. ಸೊ ರೈಸ್, ಸ್ಪೀಕ್ ಆ್ಯಂಡ್ ಕ್ರಿಯೇಟ್ ದಟ್ ಅನ್ಕಂಫರ್ಟಬಲ್ ಡಿಸ್ಕಷನ್. ಅನ್ಕಂಫರ್ಟಬಲ್ ಇದ್ದರೂ ಕೂಡ ಡಿಸ್ಕಷನ್ ಮಾಡಿ ಕ್ಲಾರಿಫೈ ಮಾಡ್ಕೊಳ್ಳೋದ್ರಿಂದ ಒಂದು ಕಮಿಟ್ಮೆಂಟ್ ಶುರು ಆಗ್ತಾ ಹೋಗುತ್ತೆ, ಒಂದು ಕನೆಕ್ಷನ್ನು ಕ್ಲೀನಾಗಿ ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತೆ. ಯಾವುದೇ ಕನೆಕ್ಷನ್ನು ಕಮಿಟೆಡ್ ಆಗಿಲ್ಲ ಅಂತಂದರೆ, ಅಥವಾ ಅದು ಕಂಪ್ಲೀಟ್ಲಿ ಆ ರಿಲೇಷನ್ಶಿಪ್ಪು ಪರ್ಫಾರ್ಮೇಟ್ರಿ ಆಗಿಬಿಡುತ್ತೆ. ಒಂದು ಪರ್ಫಾರ್ಮೇಟ್ರಿ ಕೈಂಡ್ನೆಸ್ಸು, ಒಂದು ಪರ್ಫಾರ್ಮೇಟ್ರಿ ಎಮೋಷ್ನಲ್ ಸಪೋರ್ಟು, ಮತ್ತು ಅದೊಂದು ಮೊಮೆಂಟ್ ಅಷ್ಟೇ. ಆ ಮೊಮೆಂಟ್ ಪಾಸ್ ಆಗಿದ ತಕ್ಷಣ ಮನುಷ್ಯನೂ ಇಲ್ಲ, ಎಮೋಷನೂ ಇಲ್ಲ, ಎಲ್ಲ ವ್ಯಾನಿಶು. ಅದೊಂಥರ ಸ್ಪೇಸ್ನ ಕ್ರಿಯೇಟ್ ಮಾಡುತ್ತೆ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಒಂದು ಯಾರಿಗೆ ಆದ್ರೂ, ನಮಗೆ ಆದ್ರೂ, ಬೇರೆಯವ್ರಿಗೆ ಆದ್ರೂ, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ಗೆ ಅಥವಾ ಒಂದು ಸ್ಟ್ರಾಂಗ್ ಕೈಂಡ್ನೆಸ್ ಯಾರಾದರೂ ತೋರಿಸ್ತಿದ್ದಾರೆ ಅಥವಾ ಒಂದು ಸ್ಟ್ರಾಂಗ್ ಎಮೋಷ್ನಲ್ ಸಪೋರ್ಟ್ ಕೊಡ್ತಿದ್ದಾರೆ ಅಂತ ಐಡೆಂಟಿಫೈ ಮಾಡಬೇಕು ಅಂತಂದರೆ ಅದಕ್ಕೆ ಸಸ್ಟೈನ್ಡ್ ಇನ್ವಾಲ್ವ್ಮೆಂಟ್ ಇರಬೇಕು, ಒಂದು ರಿಯಲ್ ಎಮೋಷ್ನಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕು, ಒಂದು ಎಂಡ್ಯೂರೆನ್ಸ್ ಫಾರ್ ಎಮೋಷ್ನಲ್ ಲೇಬರ್. ಆ ಮೊಮೆಂಟ್ನಲ್ಲಿ ತಡೆಯೋದಕ್ಕೆ ಕಷ್ಟ ಆಗ್ತಿದೆ ಅಂತಂದ್ರೂ ಆ ವಿಲ್ಲಿಂಗ್ನೆಸ್ ಬೇಕಾಗತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್, ಈವನ್ ಹಬ್ಬ ಮುಗಿದ ಮೇಲೂ ಕೂಡ ಎಷ್ಟೊತ್ತು ನಿಂತ್ಕೋತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಐ ಮೀನ್ ಟು ಸೇ, ಆ ಸಿಚುಯೇಷನ್ ಮೂವ್ ಆದಮೇಲೂ ಕೂಡ ಆರ್ ದೇ ರಿಯಲಿ ಸೀರಿಯಸ್ಲಿ ಕಮಿಟೆಡ್ ಟು ಇನ್ವಾಲ್ವ್ ಆ್ಯಂಡ್ ಟು ನೋ ದ ಎಮೋಷ್ನಲ್ ಹೆಲ್ತ್ ಆಫ್ ಅನ್ ಇಂಡಿವಿಜುವಲ್ ಅನ್ನೋದನ್ನು ಕ್ಲಿಯರಾಗಿ ತೋರಿಸ್ತಾ ಹೋಗುತ್ತೆ. ಸೊ that's about today, that manipulation doesn't always come in the cruel face. It might even turn up sometimes in the face of kindness and emotional support or empathy. So we got to be really cautious while accepting the emotional support as well and the kindness as well.